ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಫ್ರೆಂಡ್ಸ್, ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ 10 o'clock ಆಗ್ತಾಯಿದೆ. ಸೊ ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ದಿನ ಬಂದು ಆಯುಧ ಪೂಜೆ ದಿನ ನಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದೀವಿ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾವು ಎಲ್ಲರೂ ಪೂಜೆ ಮಾಡಿದ್ವಿ. ಈಗ ಲಿಖಿತನ ಸಹ ಪೂಜೆ ಮಾಡ್ತಾ ಇದ್ದಾಳೆ. ಸೊ ದೇವ್ರಿಗೆ ಪೂಜೆ ಮಾಡಬೇಕು ಅಂತ ಅಂದ್ರೆ ತುಂಬಾ ಇಷ್ಟ, ತುಂಬ ನಿಯತ್ತಾಗಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಳೆ. ನೋಡಿ, ಅವ್ರಿಗೆ ಸೈಕಲ್ಗೆಲ್ಲ ಪೂಜೆ ಮಾಡಿ ಮತ್ತು ಔಷಧಿಗೆಲ್ಲ ಪೂಜೆ ಮಾಡಿ ಈಗ ಫೈನಲ್ಲಾಗಿ ನಿಂಬೆಯನ್ನು ಸಹ ನುಯಿಸ್ತಾ ಇದ್ದಾಳೆ. ಅವ್ರ ಪಾಪ ಮಾಡಿದ್ದನ್ನು ನೋಡಿಕೊಂಡು ನಾನು ಮಾಡ್ತೀನಿ ಅಂತೇಳಿ ಅದನ್ನು ಅವಳು ಫಾಲೋ ಮಾಡ್ತಾ ಇದ್ದಾಳೆ. ಸೊ ಈಗ ನಮ್ಮ ಮನೆಗೆಲ್ಲ ಪೂಜೆ ಎಲ್ಲ ಮಾಡಿ ಈಗ ಫೈನಲ್ಲಾಗಿ ಗಾಡಿನ ಸ್ವಲ್ಪ ಮೂವ್ ಮಾಡ್ತಾಯಿದ್ದೀವಿ. ಸೊ ನನ್ನ ಮಗನಿಗಂತೂ ಸೈಕಲ್ ಅಂದರೆ ಏನು ಫೇವ್ರೆಟ್ ಅಂತಲೇ ಹೇಳ್ಬೋದು. ಈಗ ನೋಡಿ, ಮೇಲ್ಗಡೆ ಹತ್ತಿಸಿದ್ದೀವಿ, ಈ ಕೆಳಗಡೆ ಇಳಿಸ್ಬಿಟ್ರೆ ಹಲ್ತಾನೆ, ಅಷ್ಟು ಇಷ್ಟ ಅವನಿಗೆ, ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಸೈಕಲಿಂದ ಹೊರಗೆ ಕರ್ಕೊಂಡ್ಬಿಟ್ರಂತೂ ಅಳ್ತಾ ಇರ್ತಾನೆ. ಈಗ ನೋಡ್ತಾ ಇರ್ಬೋದು. ಸೊ ಫೈನಲಾಗಿ ಎಲ್ಲ ಪೂಜೆ ಎಲ್ಲ ಆಯ್ತಲ್ವ, ಈಗೆಲ್ಲ ಒಂದು ಗಾಡಿನ ಮೂವ್ ಮಾಡ್ತಾ ಇದ್ದಾಳೆ ಲಿಖಿತ. ಸೊ ನಿಮ್ಮ ಮನೆಯಲ್ಲಿ ಆಯುಧ ಪೂಜೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ ಫ್ರೆಂಡ್. ಸೊ ನಾವು ಪ್ರತಿ ವರ್ಷವೂ ಸಿಂಪಲ್ಲಾಗಿ ನಾವು ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ. ಸೊ ಈಗ ನೋಡ್ತಿರ್ಬೋದು, ಮನೆಗೂ ಎಲ್ಲ ಸ್ವಲ್ಪ ಸಿಂಪಲ್ಲಾಗಿ ಎಲ್ಲ ಮುಡಿಸಿ ಎಲ್ಲ ಹಣ್ಣು ಹಂಪಲೆಲ್ಲ ಇಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ. ಮತ್ತು ಎಲೆಕ್ಟ್ರಿಕಲ್ ಐಟಮ್ಸು, ಜಾರು, ಮಿಕ್ಸಿ, ಸೊ ಈ ರೀತಿ ಎಲ್ಲ ಇಟ್ಟು ಅದಕ್ಕೆಲ್ಲ ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದ್ದೀವಿ. ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ಸ್ವೀಟು. ಮನೆಯಲ್ಲಿ ಏನು ಸ್ವೀಟ್ ಮಾಡಿಲ್ಲ, ಜಸ್ಟ್ ಸ್ವೀಟ್ನ ತಂದು ಇಟ್ಟಿದ್ದೀವಿ. ಸೊ ಅದನ್ನು ಇಟ್ಟು ಪೂಜೆ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಗೆ ಹೊಸ ಫ್ರಿಡ್ಜ್ನ ತಂದಿದ್ದೀವಿ. ಯಾಕೆ ಅಂತ ನೀವು ಕೇಳ್ಬೋದು. ಸಡನ್ನಾಗಿ ನಾವು ತಂದಿರೋದು, ನಮ್ಮ ಮನೆಗೆ ಅವಶ್ಯಕತೆ ಇರಲಿಲ್ಲ. ಸೊ ಇವಾಗ ನಾವು ಅವಶ್ಯಕತೆ ಇದೆ ಅನ್ನೋಕ್ಕಾಗಿ ತೊಗೊಂಬಂದಿದ್ದು. ನಮಗೆ ಏನೇ ತರಕಾರಿ, ಹಾಲು ಎಲ್ಲ ನಮಗೆ ಹತ್ರನೇ ಇದೆ, ಸಿಗುತ್ತೆ. ಬಟ್ ಇವಾಗ ನಾವು ಅವಶ್ಯಕತೆ ಯಾಕೆ ಅಂತಂದರೆ, ನನ್ನ ಮಗಳಿಗೆ ಟ್ರೀಟ್ಮೆಂಟ್ಗಾಗಿ ನಾವು ಮೆಡಿಷನ್ ಇಡಬೇಕಾಗುತ್ತೆ. ಸೊ ಎಷ್ಟು ದಿನ ಅಂತ ಬೇರೆಯವ್ರ ಮನೆ ಇಡೋಕ್ಕಾಗುತ್ತೆ. ಸೊ ಅದಕ್ಕಾಗಿ ನಾವು 2 ವರ್ಷ ನಾವು ಮೆಡಿಷನ್ನ ಫ್ರಿಜ್ನಲ್ಲಿ ಇಡಬೇಕಾಗಿರೋ ಕಾರಣಕ್ಕಾಗಿ ನಾವು ಸಹ ಫ್ರಿಜ್ನ ತಂದಿದ್ದೀವಿ. ಸೊ ತುಂಬಾ ಖುಷಿ ಆಯಿತು. ಯಾಕೋ ತುಂಬ ದಿನ ಅಂತಂದ್ರೆ ನಮಗೆ ಫ್ರಿಜ್ಜು ಅವಶ್ಯಕತೆ ಇರಲಿಲ್ಲ. ಸೊ ಮೆಡಿಷನ್ಗಾಗಿ ಆದರೂ ನಮ್ಮ ಮನೆಗೆ ಫ್ರಿಜ್ನ ತೊಗೊಳ್ಳೋ ಇದು ಬಂತು. ಸೊ ಅದಕ್ಕಾಗಿ ನಾವು ತೊಗೊಂಡ್ವಿ. ಸೊ ನಿಮಗೆಲ್ಲರಿಗೂ ಫ್ರಿಜ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಕಲರ್ ಇಷ್ಟ ಆಯಿತಾ ಅಂತ. ಸೊ ನೋಡ್ತಿರ್ಬೋದು, ಬ್ಲ್ಯಾಕ್ ಕಲರು. ಸೊ ನನಗಂತೂ ತುಂಬ ಕಲರ್ ಇಷ್ಟ ಆಯಿತು. ಸಿಂಗಲ್ ಡೋರ್ ಇದು. ಕಂಪ್ನಿ ಬಂದುಬಿಟ್ಟು ವೇರ್ಪಾಲ್ ಅಂತ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ. ಒಳಗಡೆ ಎಲ್ಲ ನೀಟಾಗಿ ಎಲ್ಲ ರ್ಯಾಕು ಮತ್ತು ನನಗೆ ತುಂಬ ಇಷ್ಟ ಆಯಿತು. ವೇರ್ಪಾಲ್ ಅಂತ ಹೇಳಿ ತುಂಬ ಕಂಪ್ನಿ ಚೆನ್ನಾಗಿದೆ. ಸೊ ಮೆಡಿಷನ್ಗಾಗಿ ನಾವು ಬೈ ಮಾಡಿದ್ದೀವಿ ಫ್ರಿಡ್ಜು. ಈಗ ನೋಡಿ, ಡೋರ್ನ ಓಪನ್ ಮಾಡ್ತೀವಿ. ಈಗೆಲ್ಲ ಜಸ್ಟ್ ಎಲ್ಲ ಅನ್ಪ್ಯಾಕ್ ಮಾಡಿ ಎಲ್ಲ ಲೈಟೆಲ್ಲ ಆನ್ ಮಾಡೋದಕ್ಕೆ ಸೊ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಈಗೆಲ್ಲ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಕೊಟ್ಟಿದ್ದಾರೆ. ರ್ಯಾಕ್ ಏನೇನು ಇಡ್ಬೋದು, ಮೆಡಿಷನ್ನು, ಈಗ ಎಲ್ಲ ಸ್ಟೆಪ್ಪಲ್ಲಿ ಟೈಪ್ ಅಂದರೆ ಬಾಟಲ್ಸು ಎಲ್ಲ ಫುಲ್ ನೀಟಾಗೆ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ಈ ಜಾಗದಲ್ಲಿ ಏನೇನು ಇಡಬೇಕು ಅಂತ. ತುಂಬ ಚೆನ್ನಾಗಿದೆ. ಟ್ರೇ ಎಲ್ಲ ನೀಟ್ ಚೆನ್ನಾಗಿದೆ, ಸ್ವಲ್ಪ ಗಟ್ಟಿಗೂ ಇದೆ. ನೀವು ಫ್ರಿಜ್ ತೊಗೊಳ್ಳುವಾಗ ನೋಡ್ಕೊಂಡು ತೊಗೊಳ್ಳಿ, ಏಕೆಂದರೆ ಟ್ರೇ ಅವೆಲ್ಲ ಸ್ವಲ್ಪ ಗಟ್ಟಿ ಇರಬೇಕು. ಕೆಲವೊಂದು ಟಪ್ ಅಂದಿದ ತಕ್ಷಣ ಅದು ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀವು ಏನೇ ಒಂದು ಬೈ ಮಾಡೋದಾದರೆ ನೋಡಿಕೊಂಡು ತೊಗೊಳ್ಳಿ. ಈಗ ಕೂಲರ್ ಅದೆಲ್ಲ ಐಸ್ ಕ್ಯೂಬ್, ಅದೇ ಕೂಲರ್ನೆಲ್ಲ ಸ್ವಲ್ಪ ನಾವು ನೋಡಿಕೊಂಡು ಯಾವ ಕಂಟ್ರೋಲಲ್ಲಿ ಇರಬೇಕು ಅದನ್ನೆಲ್ಲ ಸಹ ಸೆಟ್ ಮಾಡಿದ್ದಾಯಿತು. ಮತ್ತು ನೀವು ನೋಡ್ತಿರ್ಬೋದು, ಒಳಗಡೆ ನಿಂಬೆಹಣ್ಣು ಕಟ್ ಮಾಡಿ ಇಟ್ಟಿದ್ದೀವಿ. ಬಟ್ ನಮಗೆ ಗೊತ್ತಿರಲಿಲ್ಲ, ನಮ್ಮ ಮನೆ ಪಕ್ಕದ ಮನೆ ಆಂಟಿ ಹೇಳಿದ್ದು, ಈ ಥರ ನಿಂಬೆಹಣ್ಣು ಕಟ್ ಮಾಡಿ ಇಡಿ, ವಾಸನೆ ಬರೋದಿಲ್ಲ, ಸ್ಮೆಲ್ ಇರುತ್ತಲ್ವ. ಸೊ ಅದಕ್ಕಾಗಿ ಸ್ಮೆಲ್ ಎಲ್ಲ ಹೋಗಬೇಕು ಅಂತ ಹೇಳಿ ಈ ಥರ ಇಟ್ಟಿದ್ದೀವಿ. ಸೊ ನೀವು ಏನಾದ್ರು ಫ್ರಿಜ್ನ ಬೈ ಮಾಡಿದ್ದು ಏನಾರು ಇದ್ದರೆ ಈ ಥರ ಮಾಡಿ, ಸ್ಮೆಲ್ ಇರೋದಿಲ್ಲ. ಸೊ ಇವತ್ತಿನ ದಿನದಲ್ಲಿ ಇದಕ್ಕೂ ಫ್ರಿಜ್ಜಿಗೂ ಸಹ ನಾವು ಪೂಜೆ ಮಾಡಿದ್ದೀವಿ. 1 ವೀಕ್ ಆಯಿತು ತೊಗೊಂಡು. ಬಟ್ ನಾನು ಆಯುಧ ಪೂಜೆ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ನನ್ನ ಮಗನ ದೂರಿನ ನಾವೇನಪ್ಪ ಹಿಂಗೆ ಸೈಲೆಂಟಾಗಿ ಕೂತಿದ್ದಾನೆ ಅಂದ್ಕೊಳ್ತೀನಿ. ನೀವೇ ನೋಡಿ ಗೊತ್ತಾಗುತ್ತೆ ನಾನು ಯಾಕಪ್ಪ ಇಷ್ಟು ಸೈಲೆಂಟಾಗಿ ಕೂತಿದ್ದಾನೆ ಅಂದ್ಕೊಂಡೆ. ಬಟ್ ದೇವ್ರ ಮೇಲೆ ತುಂಬಾ ಭಕ್ತಿ ಇದೆ. ದೇವ್ರ ಸಾಂಗ್ ಪ್ಲೇ ಮಾಡೋಂಗಿಲ್ಲ. ಸೊ ಈ ರೀತಿ ಆಡ್ತಾ ಇರ್ತಾನೆ. ಸೊ ದೇವ್ರ ಮೇಲೆ ತುಂಬಾ ಭಕ್ತಿ ಇದೆ. ಈಗ ಹಾಗೆ ವಿಡಿಯೋ ಮಾಡಿಕೊಂಡು ಜಸ್ಟ್ ಕೆಳಗಡೆ ಬಂದ್ವಿ. ಸೊ ಮನೆಗೆಲ್ಲ ಪೂಜೆ ಮಾಡಿದ್ದಾಯಿತು. ಈಗ 2 ವೀಲರ್ ಗಾಡಿಗೆ ಹಾಗೆ ಸಿಂಪಲಾಗಿ ಪೂಜೆ ಮಾಡಿಕೊಂಡು ಬರೋಣ ಅಂತೇಳಿ ಈಗ ಜಸ್ಟ್ ನಾನು ಕೆಳಗಡೆ ಬಂದಿದ್ದೀನಿ. ಈಗ ನಮ್ಮ ಮನೆಯವರೆಲ್ಲ ಗಾಡಿ ಎಲ್ಲ ನೀಟಾಗಿ ಕ್ಲೀನ್ ವಾಶ್ ಮಾಡಿ ಈಗ ಎಲ್ಲ ಗಾಡಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಸೊ ಹೂವನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ.
ಸೊ ಈಗ ಎಲ್ಲ ಕಡ್ಡಿ ಬೆಳಗ್ಗೆ ಕರ್ಪೂರ ಎಲ್ಲ ಬೆಳಗ್ಗೆ ಫೈನಲಾಗಿ ಪೂಜೆ ಮಾಡಿದ್ದಾಯಿತು. ಸೊ ಈಗ ಆ ಕಡೆ ಈ ಕಡೆ ನಿಂಬೆನಿಟ್ಟು ಮುಂದಕ್ಕೆ ತರ್ತಿದ್ದಾರೆ ಗಾಡಿ. ಸೊ ನೋಡ್ತಿರ್ಬೋದು ನಮ್ಮಿಬ್ಬರು ಮಕ್ಕಳು ಅವ್ರಿಗಂತ ಒಂಥರ ಖುಷಿ ಆಗುತ್ತೆ. ಸೊ ಈಗ ಆಯಿತು, ಪೂಜೆ ಎಲ್ಲ ಮಾಡಿ ಬಂದ್ವಿ. ಈಗ ಅಷ್ಟೇ ಮ್ಯಾಗಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀವಿ. ತುಂಬ ಟೈಮ್ ಆಗೋಯಿತು, ನಮ್ಮ ಮನೆಯವ್ರಿಗೂ ಸ್ವಲ್ಪ ಟೈಮ್ ಆಗೋಯಿತು. ಅರ್ಜೆಂಟಲ್ಲಿ ಟಿಫನ್ ಬೇಗ ಏನೂ ಮಾಡೋಕ್ಕಾಗಲಿಲ್ಲ, ಹಾಗೆ ಮ್ಯಾಗಿ ಮಾಡೋಣ ಅಂತೇಳಿ. ಸೊ ನಾವೀಗ ಮ್ಯಾಗಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬಟ್ ನಾನು ಈ ರೆಸಿಪಿ ಶೇರ್ ಮಾಡ್ಕೊಳ್ತೀರಾ, ಸ್ವಲ್ಪ ಅರ್ಜೆಂಟಲ್ಲಿ ಆಗಿ ಹೀಗೆ ಸ್ವಲ್ಪ ಒಗ್ಗರಣೆ ಮಾಡ್ತಾಯಿದ್ದೀವಿ. ನೀವು ನೋಡ್ತಿರ್ಬೋದು ಮ್ಯಾಗಿ ನಾವು ಮಾಡುವಾಗೆಲ್ಲನೂ ಅದರೊಳಗಡೆ ಇರುವಂಥ ಪೌಡ್ರನ್ನ ನಾವು ಯಾವತ್ತೂ ಹಿಡಿದು ನಾವು ಮ್ಯಾಗಿನ ಪ್ರಿಪೇರ್ ಮಾಡ್ತೀವಿ. ಸೊ ನಾವು ಡೈರೆಕ್ಟ್ ಹಾಕೋದಿಲ್ಲ. ಸೊ ನಮ್ಮ ಮನೆಯಲ್ಲಿ ಮ್ಯಾಗಿ ಮಾಡೋದೇ ಕಮ್ಮಿನೇ, ಜಾಸ್ತಿ ಮಾಡೋದಕ್ಕೆ ಬಿಡಲ್ಲ, ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಅಂತೇಳಿ ಅಮಾವಾಸ್ಯೆ ಪೂರ್ಣಿಮೆಗೆ ನಾವು ಮ್ಯಾಗಿನ ಮಾಡ್ಕೊಂಡು ತಿನ್ನೋದು. ಸೊ ನನಗಂತೂ ತುಂಬಾ ಇಷ್ಟ. ಸೊ ನಮ್ಮ ಮನೆ ಹಸ್ಬೆಂಡು ಪರ್ಮಿಷನ್ ಇಲ್ಲ, ನಾನು ತಿನ್ನೋದಕ್ಕೆ ಬಿಡೋದಿಲ್ಲ. ಸೊ ಈಗ ನೋಡ್ತಾ ಇರ್ಬೋದು ಮ್ಯಾಗಿ ಪ್ರಿಪೇರ್ ಆಯಿತು. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಪೂಜೆ ಎಲ್ಲ ಮುಗೀತು. ಸೊ ಈಗ ಟಿಫನ್ ಎಲ್ಲ ಆಯಿತು, ಟೈಮ್ ಆಗೋಯಿತು. ಈಗ ಟೈಮ್ ಬಂದು 1:30 ಆಗಿದೆ. ಸೊ 1:30ಗೆ ಒಳಗಡೆ ನಾವೆಲ್ಲ ಪೂಜೆ ಮಾಡಿ ಈಗ ಜಸ್ಟ್ ಟಿಫನ್ ಮ್ಯಾಗಿ ತಿಂದ್ವಿ. ಸ್ಪೆಷಲ್ ಏನು ಮಾಡಿಲ್ಲ, ಸಂಜೆ ಏನಾದರೂ ಮಾಡಬೇಕು. ಸೊ ಈಗ ಹಸ್ಬೆಂಡ್ಗೆ ವರ್ಕ್ ಇದೆ ಇವತ್ತು, ಅದಕ್ಕಾಗಿ ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಬೇಗ ಆದಷ್ಟು ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ಪಾಪನ ಹಿಡ್ಕೊಂಡು ಏನು ಮಾಡೋದಕ್ಕಂತೂ ಆಗೋದೇ ಇಲ್ಲ. ಈಗ ಅಷ್ಟೇ ಎಲ್ಲ ಪೂಜೆ ಆಯಿತು. ಟಿಫನ್ ಹಾಯ್ ಮಾಡು ಚಿನ್ನ, ಹಾಯ್ ಮಾಡು ಬಂಟಿ, ಹಾಯ್ ಮಾಡು, ಹಾಯ್ ಮಾಡು. ಓಕೆ ಫ್ರೆಂಡ್ಸ್, ಇವತ್ತಿನ ದಿನ ದಸರಾ ಹಬ್ಬ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಆಚರಿಸಿದ್ವಿ. ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಚರಿಸಿದ್ವಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಸೊ ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ಆಯುಧ ಪೂಜೆನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನೋಡಿದ್ರಲ್ಲ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ. ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತು ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಬಾಯ್.